ವೀಕ್ಷಕರಿಗೆ ನಮಸ್ಕಾರ. ನಾವು ಸೂರ್ಯನ ಆದಿಯಾಗಿ ಈ ನವಗ್ರಹಗಳು ಉಂಟು ಮಾಡ್ತಕ್ಕಂತಹ ತೊಡಕುಗಳು, ಅವುಗಳಿಗೆ ಪರಿಹಾರ, ಇವುಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಈ ದಿವಸ ನಾವು ಗುರುವಿನ ಬಗ್ಗೆ, ಗುರುಗ್ರಹ ಒಂದು ಜಾತಕದಲ್ಲಿ ತೊಡಕಿನಲ್ಲಿದ್ದರೆ, ಅಂದರೆ ನೀಚ ಸ್ಥಾನದಲ್ಲೋ ಅಥವಾ ಮೌಢ್ಯನಾಗಿಯೋ, ಷಷ್ಠ, ಅಷ್ಟಮ, ವ್ಯಯ, ರಿಫ್ಪ ಅಂತಲೂ ಕರೀತಾರೆ. ಈ ಸ್ಥಾನಗಳಲ್ಲಿ ಗುರುವಿದ್ದಾಗ ಯಾವೆಲ್ಲ ರೀತಿಯ ತೊಡಕಾಗುತ್ತೆ ಅದನ್ನು ನಾವು ಗಮನಿಸೋಣ. ಸಾಮಾನ್ಯವಾಗಿ ಗುರು ಮೇಧಾಶಕ್ತಿಯನ್ನು ಕಳೆದು ಹಾಕ್ತಾನೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಅರಿವನ್ನು ಕಳೆದು ಬಿಟ್ಟರೆ ಜೀವನವೇ ಮುಗ್ದೋಗುತ್ತೆ. ಪ್ರಧಾನವಾದ ಅಂಶ ಅದು. ಮತ್ತು ಗುರು ಕರುಳಿಗೆ ಸಂಬಂಧಿಸಿರ್ತಕ್ಕಂಥ ಅಧಿಪತಿ. ಹೀಗಾಗಿ ಕರುಳಿನ ಬಾಧೆಯನ್ನು, ದೇಹಕ್ಕೆ ಸಂಬಂಧಿಸಿದ ಹಾಗೆ ಕರುಳಿನ ಬಾಧೆಯನ್ನು ಉಂಟು ಮಾಡಬಹುದು, ಹಣಕಾಸಿಗೆ ತೊಂದರೆ ಮಾಡಬಹುದು. ಗುರು ಸಂತಾನಕಾರಕ, ಹೀಗಾಗಿ ಸಂತಾನಕ್ಕೆ ತೊಡಕುಗಳನ್ನು, ಕುತ್ತನ್ನು ತರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಒಂದು ಜಾತಕದಲ್ಲಿ ಗುರುವು ಯಾವ ರೀತಿಯಲ್ಲಿ ದೋಷಕಾರಿ ಆಗ್ತಾನೆ, ಇದನ್ನು ನಾವು ಮುಖ್ಯವಾಗಿ ಪರಿಗಣನೆ ಮಾಡಿಕೊಂಡು ಜಾತಕವನ್ನು ಪರಿಶೀಲಿಸುವಾಗ ನೋಡಿಕೊಂಡು, ಗುರು ಈ ಕಾರಣದಿಂದಾಗಿ ಇಂಥ ಒಂದು ದೋಷಕ್ಕೆ ಅವನು ಕಾರಣೀಕರ್ತನಾಗಿದ್ದಾನೆ ಅಂತ ಪರಿಶೀಲಿಸಿಕೊಂಡ ಮೇಲೆ ಗುರುವಿನ ಪರಿಹಾರ ಏನು ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಗುರುವಿಗೆ ಯಾವೆಲ್ಲ ರೀತಿಯ ಪರಿಹಾರಗಳನ್ನು ಸೂಚಿಸಿದ್ದಾರೆ ಅದನ್ನು ಗಮನಿಸೋಣ. ಈಗ ಅಶ್ವಸುವರ್ಣಂ ಶುಭಪೀತವಸ್ತ್ರಂ ಸುಪೀತಧಾನ್ಯಂ ಲವಣಂ ಸಪುಷ್ಪಂ ಸಶರ್ಕರಂ ತದ್ರಜನಿ ಪ್ರಯುಕ್ತಂ ದುಷ್ಟಾಯ ಶಾಂತ್ಯೈ ಗುರವೇ ಪ್ರದೇಯಂ ಅಂತ ಹೇಳುತ್ತೆ. ಏನು ಈ ಗುರುವಿನಿಂದ ತೊಡಕುಗಳನ್ನು ಅನುಭವಿಸ್ತಾ ಇರತಕ್ಕಂಥವರು ಹೇಗೆಲ್ಲ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಂದರೆ, ಕುದುರೆಗೆ ನಾವು ಏನಾದ್ರು ತಿನಿಸನ್ನು ಕೊಡ್ತಕ್ಕಂಥದ್ದು, ಅಥವಾ ಕುದುರೆಯ ಒಂದು ಮೂರ್ತಿಯನ್ನು ಮಾಡಿ ದಾನವನ್ನು ಮಾಡ್ತಕ್ಕಂಥದ್ದು, ಅಥವಾ ಕುದುರೆಯನ್ನೇ ದಾನ ಮಾಡ್ತಕ್ಕಂಥದ್ದು ಆಗಬಹುದು. ಆನಂತರದಲ್ಲಿ ಸುವರ್ಣ, ಬಂಗಾರದ ದಾನವನ್ನು ಹೇಳಿದೆ. ಉಳ್ಳಂಥವರು ಮಾಡ್ತಾರೆ. ಗುರುವಿನ ದೋಷ ಬಲವಾಗಿದ್ದಾಗ ಅದರ ನಿವಾರಣೆಗೆ ಬಂಗಾರದ ದಾನವನ್ನು ಹೇಳಿದೆ, ಅದನ್ನು ಮಾಡಬಹುದು. ಇನ್ನು ಹಳದಿ ವಸ್ತ್ರ, ಸುಪೀತ ವಸ್ತ್ರಂ, ಶುಭ್ರವಾದ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ಗುರುವು ಸಂಪ್ರೀತನಾಗ್ತಾನೆ ಅಂತ ಹೇಳಿದೆ. ನಂತರದಲ್ಲಿ ಕಡಲೆ ಧಾನ್ಯವನ್ನು ದಾನ ಮಾಡೋದರಿಂದ ಗುರುವಿನ ಅನುಗ್ರಹ ಪಾತ್ರರಾಗಬಹುದು. ಮತ್ತು ಲವಣಂ, ಉಪ್ಪನ್ನು ಹೇಳಿದೆ. ಈ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಪಾತ್ರೆ ಸಹಿತ ದಾನ ಮಾಡಿದ್ರೆ ಅದು ಕೂಡ ಗುರುವಿನ ಅನುಗ್ರಹವನ್ನು ಉಂಟು ಮಾಡಿಕೊಡುತ್ತೆ. ಮತ್ತು ಪುಷ್ಪವನ್ನು ಒಂದು ತಟ್ಟೆಯಲ್ಲಿ, ಒಂದು ತಾಮ್ರದ ತಟ್ಟೆಯಲ್ಲೋ ಅಥವಾ ಒಂದು ಪುಟ್ಟಿಯಲ್ಲೋ ಸಂಪೂರ್ಣವಾದ ಪುಷ್ಪಗಳನ್ನು ತುಂಬಿ ಆ ಪುಟ್ಟಿಯನ್ನು ಪುಷ್ಪ ಸಹಿತವಾಗಿ ದಾನ ಮಾಡಿದ್ರೆ ಗುರುವಿನ ಅನುಗ್ರಹ ಆಗುತ್ತೆ ಅಂತ. ಮತ್ತು ಸಶರ್ಕರಂ, ಸಕ್ಕರೆಯನ್ನು ದಾನ ಮಾಡುವುದರಿಂದ ಒಂದು ಬಾಟ್ಲಲ್ಲಿ ಅಥವಾ ಒಂದು ಡಬ್ಬದಲ್ಲಿ ಸಕ್ಕರೆಯನ್ನು ತುಂಬಿ ಡಬ್ಬಿ ಸಹಿತ ಸಕ್ಕರೆಯ ದಾನ ಮಾಡ್ತಕ್ಕಂಥದ್ದಾಗಬಹುದು. ಅಥವಾ ಗುರುವಿಗೆ ಸೂಚಿಸಿರ್ತಕ್ಕಂಥ ಯಾವುದನ್ನು, ಈ ಗುರುವಿನ ಮಾಣಿಕ್ಯ ಯಾವುದಿದೆ, ಪುಷ್ಯರಾಗರತ್ನ, ಅದನ್ನು ದಾನ ಮಾಡುವುದರಿಂದ ಕೂಡ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನೋದನ್ನು ಸೂಚಿಸುತ್ತೆ. ಇದರ ಹೊರತಾಗಿ ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು, ದತ್ತಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಯಾವುದೇ ನೀವು ನಚ್ಚತಕ್ಕಂಥ ಗುರು ಸಾನ್ನಿಧ್ಯದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಆಗಬಹುದು. ಇದೆಲ್ಲದರ ಜೊತೆಗೆ ಅತ್ಯಂತ ಪ್ರಧಾನವಾಗಿ ಮಂತ್ರೋಕ್ತ, ವೇದೋಕ್ತವಾಗಿ ಒಂದು ಪರಿಹಾರವನ್ನು ಹೇಳುತ್ತೆ. ಅದು ಗುರುವಿನ ಮಂತ್ರ. ಆ ಗುರುವಿನ ಮಂತ್ರವನ್ನು ಜಪಿಸಿ 19,000 ಸಂಖ್ಯೆಯಲ್ಲಿ ಗುರುವಿನ ಜಪ, ಆ ಜಪವನ್ನು ಮಾಡಿ ಗುರುವಿಗೆ ತದ್ದಶಾಂಶ 1,900 ಸಂಖ್ಯೆಯಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಯಾವ ಪುರಶ್ಚರಣ ಕ್ರಮ ಇದೆ, ಅದರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಸೂಚಿಸ್ತವೆ. ಇದರ ಜೊತೆಗೆ ವೇದ ಪಾರಾಯಣ ಅತ್ಯಂತ ಉತ್ಕೃಷ್ಟವಾದದ್ದು. ಹೀಗಾಗಿ ಗುರುವು ಜಾತಕದಲ್ಲಿ ತುಂಬ ದೋಷಕಾರಿಯಾಗಿದ್ದರೆ ಆಯಾ ವೇದ ಪಾರಾಯಣ, ಯಾರು ಯಾವ ವೇದವನ್ನು ಅನುಷ್ಠಾನ ಮಾಡ್ತಾರೋ ಅಥವಾ ನಚ್ಚಿಕೊಂಡಿದ್ದಾರೋ ಆ ವೇದ ಪಾರಾಯಣವನ್ನು ಹೇಳಿದೆ. ಜೊತೆಗೆ ಸರಳವಾದ ಪರಿಹಾರ ಅಂತಂದರೆ
ಗುರು ಸನ್ನಿಧಾನದಲ್ಲಿ ಗುರುಪೂಜೆಯನ್ನು ಅಥವಾ ಗುರುಪಾದುಕಾ ಸೇವೆಯನ್ನು ಮಾಡ್ತಕ್ಕಂಥದ್ದು, ಗುರುಪಾದ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಯಾವುದೂ ಆಗುತ್ತೆ ಗುರುಚರಿತ್ರೆ ಪಾರಾಯಣದಿಂದ ಹಿಡಿದು. ಹೀಗೆ ಗುರುವು ಜಾತಕದಲ್ಲಿ ದೋಷಕಾರಿಯಾಗಿದ್ದಾಗ ಹೀಗೆಲ್ಲ ಪರಿಹಾರವನ್ನು ಕಂಡುಕೊಂಡು ಗುರುವಿನ ಕೃಪೆಗೆ ನಾವು ಪಾತ್ರರಾಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.